ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನವ್ಯ ವಿನಯ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಗೋಧಿ ಕಡುಬನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಕಡುಬನ್ನು ಹೆಚ್ಚಾಗಿ ಬಾಣಂತಿಯರಿಗೆ ಮತ್ತು ಹೆಣ್ಣುಮಕ್ಕಳು ಮೈ ನೆರೆದಾಗ ಕೊಡ್ತಾರೆ. ಮೊದಲಿಗೆ ನಾನು ಒಂದು ದೊಡ್ಡ ಪ್ಲೇಟನ್ನು ತಗೋತಾ ಇದ್ದೀನಿ. ಅದಕ್ಕೆ ಗೋಧಿ ಮತ್ತು ಮೆಂತ್ಯ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ 4ರಿಂದ 5 ಜನಕ್ಕೆ ಆಗುವಷ್ಟು ಮೆಂತ್ಯದ ಹಿಟ್ಟನ್ನು ತಗೊಂಡಿದ್ದೀನಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ನೀರನ್ನು ಸ್ವಲ್ಪನೇ ಹಾಕ್ತಾ ಕಲಿಸ್ಕೊಳ್ಳೋಣ. ಈ ಗೋಧಿ ಕಡುಬನ್ನು ಬಾಣಂತಿಯರಿಗೆ ಕೊಡೋದ್ರಿಂದ ಅವರಿಗೆ ಸೊಂಟಕ್ಕೆ ಶಕ್ತಿ ಬರುತ್ತೆ ಅಂತ ಹೆಚ್ಚಾಗಿ ಕೊಡ್ತಾರೆ. ಈ ಗೋಧಿ ಕಡುಬನ್ನು ಕೆಲವು ಕಡೆ ಮುದ್ದೆ ರೀತಿಯಾಗಿಯೂ ಕೂಡ ಮಾಡ್ತಾರೆ ಮತ್ತು ಬಟ್ಲು ಕಡುಬು ಅಂತ ಆ ರೀತಿ ಕೂಡ ಮಾಡ್ತಾರೆ. ಈ ಹಿಟ್ಟಲ್ಲಿ ಮೆಂತೆ ಎಲ್ಲ ಹೆಚ್ಚಾಗಿ ಇರೋದ್ರಿಂದ ಶುಗರ್ BP ಇರೋರಿಗೂ ಕೂಡ ತುಂಬ ಒಳ್ಳೆಯದು. ವಯಸ್ಸಾದವರು ಕೂಡ ಈ ಫುಡ್ಡನ್ನು ಸೇವಿಸ್ಬೋದು, ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ನೀವು ನನ್ನ ವೀಡಿಯೋಸ್ನ ಹೊಸದಾಗಿ ನೋಡ್ತಾ ಇರೋರಾಗಿದ್ದರೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಿಟ್ಟನ್ನು ಕಲಸಿರೋದಾಗಿದೆ. ಇದನ್ನು ಒಂದು ಅರ್ಧ ಗಂಟೆ ನೆನ್ಕೊಳ್ಳೋಕ್ಕೆ ಬಿಡಬೇಕು. ನೋಡಿ, ಈಗ ಹಿಟ್ಟು ಚೆನ್ನಾಗಿ ನೆನ್ಕೊಂಡಿದೆ. ಇದನ್ನು ಕೈಗೆ ಸ್ವಲ್ಪ ತುಪ್ಪವನ್ನು ಸವರಿ ಚೆನ್ನಾಗಿ ಮಿತ್ಕೋಬೇಕು. ಇದಕ್ಕೆ ನೀವು ಎಣ್ಣೆಯನ್ನು ಕೂಡ ಬಳಸ್ಕೋಬೋದು. ತುಪ್ಪ ಬಂದು ಗುಡ್ ಫ್ಯಾಟ್ ಆಗಿರೋದ್ರಿಂದ ನಮ್ಮ ದೇಹಕ್ಕೂ ಒಳ್ಳೆಯದು. ಮತ್ತು ಈ ಚಳಿಗಾಲದಲ್ಲಿ ತುಪ್ಪದ ಅಂಶ ನಮ್ಮ ದೇಹಕ್ಕೆ ಹೋಗೋದ್ರಿಂದ ಚರ್ಮಕ್ಕೆ ಎಣ್ಣೆ ಅಂಶ ಸಿಗುತ್ತೆ. ಅದು ಮಾಯ್ಶ್ಚರೈಸ್ ಆಗಿ ಇಡುತ್ತೆ ನಮ್ಮ ಸ್ಕಿನ್ನನ್ನು. ಹಾಗಾಗಿ ನಾನು ತುಪ್ಪವನ್ನು ಯೂಸ್ ಮಾಡ್ತಾಯಿದ್ದೀನಿ. ಈಗ ಕಡುಬನ್ನು ಬೇಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ 1/4 ಭಾಗದಷ್ಟು ನೀರನ್ನು ಹಾಕಿ ಒಂದು ಕಾಟನ್ ಬಟ್ಟೆಗೆ ಈ ರೀತಿ ಕಟ್ತಾ ಇದ್ದೀನಿ. ಕಾಟನ್ ಬಟ್ಟೆ ಕಟ್ಟೋದ್ರಿಂದ ಅದರದ್ದು ಹಬೆ ಚೆನ್ನಾಗಿ ಬರುತ್ತೆ ಮೇಲೆ, ಹಾಗಾಗಿ ಕಡುಬು ಕೂಡ ಚೆನ್ನಾಗಿ ಬೇಯುತ್ತೆ. ಈ ಪಾತ್ರೆಯನ್ನು ಸ್ಟವ್ ಮೇಲಿಟ್ಟು ಆನ್ ಮಾಡ್ತಾ ಇದ್ದೀನಿ. ಅದು ನೀರು ಚೆನ್ನಾಗಿ ಕಾಯಲಿ. ಅದಕ್ಕೆ ಒಂದು ಪ್ಲೇಟನ್ನು ಮುಚ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದೀಲಿ. ಅಷ್ಟರಲ್ಲಿ ನಾವು ಕಡುಬಿಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲು ನಾನು ತುಪ್ಪವನ್ನು 2 ಕೈಗೆ ಸವರ್ಕೋತಾ ಇದ್ದೀನಿ. ಈ ರೀತಿ ಸವರ್ಕೊಳ್ಳೋದ್ರಿಂದ ಕೈಗೆಲ್ಲ ಹಿಟ್ಟು ಅಂಟೋದಿಲ್ಲ. ನಾವು ಹಿಟ್ಟು ಕಲಿಸುವಾಗ ಎಣ್ಣೆನೂ ಕೂಡ ಯೂಸ್ ಮಾಡಿಲ್ಲ, ಹಾಗಾಗಿ ಸ್ವಲ್ಪ ಅಂಟೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ರೀತಿ ತುಪ್ಪನ ಯೂಸ್ ಮಾಡೋದ್ರಿಂದ ಕೈಗೆ ಅಂಟೋದಿಲ್ಲ. ಈ ರೀತಿ ಬಿಲ್ಲೆಯನ್ನು ಮಾಡ್ಕೋಬೇಕು. ಈ ರೀತಿ ಬಿಲ್ಲೆಯನ್ನು ಮಾಡಿ ನಾನು ಒಂದು ಹೋಳಿಗೆ ಶೀಟನ್ನು ತಗೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸವರಿ ಚಪಾತಿ ಹಿಟ್ಟನ್ನು ಯಾವ ಥರ ಉಜ್ತೀವಿ ಅದೇ ರೀತಿ ಇದನ್ನು ಕೂಡ ಉಜ್ಕೊಳ್ಳೋದು. ಇದಕ್ಕೆ ಎಕ್ಸ್ಟ್ರಾ ಮೇಲೆ ಹಿಟ್ಟು ಹಾಕೊಳ್ಳೋದಿಲ್ಲ ನಾನು. ಹಾಗೆ ತುಪ್ಪವನ್ನು ಸವರಿ ಉಜ್ಕೋತಾ ಇದ್ದೀನಿ. ಇವರಿಬ್ಬರು ನನ್ನ ಮಕ್ಕಳು. ಅವರು ಕೂಡ ತಿಂಡಿ ತಿನ್ನೋದಕ್ಕೆ ಇಲ್ಲೇ ಓಡಾಡ್ತಾ ಇದ್ದಾರೆ. ನೋಡಿ, ಚಪಾತಿ ಥರ ಉಜ್ಜಿ ರೆಡಿಯಾಗಿದೆ. ನೀರಿನ್ನೂ ಕಾಯಬೇಕು. ಅಷ್ಟರಲ್ಲಿ ಇನ್ನೂ ಸ್ವಲ್ಪ ಬಿಲ್ಲೆಗಳನ್ನು ಮಾಡ್ಕೊಳ್ಳೋಣ. ಈ ರೀತಿ ಮೊದಲೇ ಬಿಲ್ಲೆಗಳನ್ನು ಮಾಡಿ ಇಟ್ಕೊಳ್ಳೋದ್ರಿಂದ ಉಜ್ಜುವಾಗ ಬೇಗ ಆಗುತ್ತೆ. ನೋಡಿ, ನೀರು ಕಾದಿದೆಯಾ ನೋಡೋಣ. ನೀರು ಕೂಡ ಚೆನ್ನಾಗಿ ಕಾದಿದೆ. ಈಗ ಉಜ್ಜಿಟ್ಕೊಂಡಿರುವಂತಹ ಕಡುಬನ್ನು ಆ ಬಟ್ಟೆ ಮೇಲೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಅದನ್ನು ಹಾಕಿಬಿಟ್ಟು ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಬೇಕು. ಇದು 1 ಅಥವಾ 2 ನಿಮಿಷಕ್ಕೆಲ್ಲ ಚೆನ್ನಾಗಿ ಬೇಯುತ್ತೆ. ಈಗ ಬೆಂದಿದೆಯಾ ನೋಡೋಣ. ನೋಡಿ, ಎಷ್ಟು ಈ ರೀತಿ ಗುಳ್ಳೆಯಾಗಿ ಕಾಣ್ತಿದೆಯಲ್ಲ, ಆ ರೀತಿ ಬೆಂದಿದೆ ಅಂತ ಅರ್ಥ. ಈಗ ಅದನ್ನು ಇನ್ನೊಂದು ಮುಖ ಬೇಯಿಸ್ಕೊಳ್ಳೋಣ. ಮತ್ತು ಇದನ್ನು ಮಗ್ಚಾಕಿ ಒಂದು ಪ್ಲೇಟನ್ನು ಮುಚ್ಚೋಣ. ಈಗ 1 ನಿಮಿಷಕ್ಕೆಲ್ಲ ಬೇಯುತ್ತೆ. ಒಂದೇ ಮುಖ ಬೇಯಿಸೋದ್ರಿಂದ ಇನ್ನೊಂದು ಕಡೆ ಒರಟಾಗಿ ಬರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿ ಅನಿಸೋದಿಲ್ಲ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ತಗೊಳ್ಳೋಣ. ಇದನ್ನು ನೀವು ಬಟ್ಲು ಕಡುಬು ಅಂತ ಈ ರೀತಿ ಕೂಡ ಮಾಡ್ಕೋಬೋದು. ಬಟ್ಲು ಕಡುಬನ್ನು ಮಾಡ್ಕೊಳ್ಳೋದಾದರೆ ನೀವು ಅದನ್ನು ಒಂದು 10ರಿಂದ
15 ನಿಮಿಷ ಬೇಯಿಸಬೇಕಾಗತ್ತೆ. ಹಬೆಯಲ್ಲಿ ಬೇಯಿಸಿದ ಬಿಸಿ ಬಿಸಿ ಗೋಧಿ ಕಡುಬು ರೆಡಿಯಾಗಿದೆ. ಇದನ್ನು ನೀವು ತುಪ್ಪ ಮತ್ತು ಮೆಂತ್ಯ ಚಟ್ನಿ ಜೊತೆಗೆ ಸವಿಯಬಹುದು. ಮೆಂತ್ಯ ಚಟ್ನಿಯ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇದೇ ರೀತಿ ನನ್ನ ವಿಡಿಯೋಸ್ನ ನೋಡ್ತಾ ಇರಿ ಮತ್ತು ಸಪೋರ್ಟ್ ಮಾಡಿ. ಮತ್ತೆ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.